ಏನ್ ಹೇಳೋಕ್ ಹೊರಟಿದ್ದೀರಾ? ವಿಕ್ರಾಂತ್ ಸರ್ ಕಾರ್ ಸರ್ವಿಸ್ ಕೊಟ್ಟಾಗ ಬ್ರೇಕ್ ನ ಲೂಸ್ ಮಾಡಕ್ ಹೇಳಿದ್ರು. ಮೇಡಮ್, ಬ್ರೇಕ್ ಫೇಲ್ಯೂರ್ ಇಂದ ಪ್ರಜ್ಞಾ ಮೇಡಮ್ ಸಾಯ್ತಾರೆ ಅಂದ್ರೆ ಆ ತರ ಮಣ್ಣು ತಿನ್ನೋ ಕೆಲಸ ಮಾಡ್ತಿರ್ಲಿಲ್ಲ ಮೇಡಮ್. ನಿಮ್ಮನ್ನ ಹೇಗ್ ನಾನ್ ನಂಬೋದು? ಮೇಡಮ್, ಎಲ್ಲ ಡೀಟೇಲ್ಸು ಇದರಲ್ಲಿದೆ ನೋಡಿ ಮೇಡಮ್. ಇಷ್ಟ ದಿವಸ ಯಾಕೆ ಸುಮ್ನಿದ್ರಿ? ಮೇಡಮ್, ನಮ್ಮ ತಂದೆಯವರು ಡೆತ್ ಆಗಿತ್ತು, ಹೋಗಿದ್ದೆ. ಮೊನ್ನೆ ವಿಷಯ ಗೊತ್ತಾಯ್ತು. ವಿಕ್ರಾಂತ್ ಸರ್ ಹತ್ರ ಹೋಗಿದ್ದೆ. ಯಾಕೆ ಅವ್ರ ಹತ್ರ ಹೋಗಿದ್ರಿ? ನಮ್ಮನ್ನು ಒಳಗೆ ಹಾಕ್ಬಿಡ್ತಾರೆ ಅಂತ ಭಯ ಇತ್ತು ಮೇಡಮ್. ಪೊಲೀಸ್ನವ್ರಿಗೆ ಬ್ರೇಕ್ ಲೂಸ್ ಮಾಡಕ್ ಹೇಳಿದ್ದನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ವಿಕ್ರಾಂತ್ ಸಾರೇ ಪತ್ತೆ ಇಲ್ಲ. ನಂದೇನು ತಪ್ಪಿಲ್ಲ ಮೇಡಮ್. ಅವ್ರು ಹೇಳಿದ್ದನ್ನ ನಾನು ಮಾಡಿದ್ದೀನಿ. ಆದ್ರೆ ಅವ್ರ ಉದ್ದೇಶ ಕೊಲೆ ಅಂತ ಗೊತ್ತಿರಲಿಲ್ಲ ಮೇಡಮ್. ನಾನ್ ಕರೆದಾಗ ಕೋರ್ಟಿಗೆ ಬರ್ಬೇಕಾಗತ್ತೆ. ಇನ್ಸ್ಪೆಕ್ಟರ್, ಇವ್ರ ಹತ್ರ ಹೇಳಿಕೆ ತಗೊಳ್ಳಿ. ಓಕೆ ರೀ ಮೇಡಮ್. ನಮ್ಮ ರಾಯದುರ್ಗಕ್ಕೆ ಎಂಥ ದುರ್ಗತಿ ಬಂತು. ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಸರ್ಕಾರ ಎಲ್ಲ ಭೀಮಾಂಬಿಕಾದೇ ಆಗಿದೆ. ಆಕಿನ ಯಾವ ಮಗನೂ ಪ್ರಶ್ನೆ ಮಾಡೋ ಹಂಗೆ ಇಲ್ಲ. ಅಂಥ ದರ್ಬಾರು. ಕಾಕ, ಏನಾಯ್ತು? ಇಡೀ ರಾಯದುರ್ಗದಾಗ ಕಣ್ ಬಿಟ್ಟ ಕಡೆ ಎಲ್ಲ ಆಕಿ ಹುಡುಗರೇ ತುಂಬ್ಯಾರ. ಪೊಲೀಸರು ನಿಮ್ಮನ್ನ ಹುಡುಕೋದು ಬರೋಬ್ಬರಿ ಅದ ಸಾಹೇಬ್ರ. ಅದ್ರಲ್ಲಿ ಪೊಲೀಸರಿಗಿಂತ ಜಾಸ್ತಿ ಆ ಭೀಮಾಂಬಿಕಾ ಕಡೆ ಹುಡುಗರು ಊರು ತುಂಬೆ ನಿಮ್ಮನ್ನ ಹುಡುಕೋತ ಓಡಾಡ್ಲಿಕ್ಕತ್ಯಾರ. ನೋಡಿದ್ರೆ ಸಾಹೇಬ್ರ, ನೀವಿಲ್ಲಿರೋದು ಎಷ್ಟು ಸುರಕ್ಷಿತ ಅಂತ. ಥ್ಯಾಂಕ್ ಯು. ಕಾಕ, ನಿಮಗ್ ಚಾ ಕೊಡ್ಲೇನ? ಬ್ಯಾಡವಾ. ನೀವೀಗೇನಾರ ಆಚೆ ಹೋಗಿ 4 ಮಂದಿ ಕಣ್ಣಿಗೆ ಬಿದ್ದಿದ್ರ ನಿಮ್ ಕತೆ ಅಷ್ಟೇ. ಎಲ್ಲ ಬದ್ಲಾಗ್ತೈತಿ ಸಾಹೇಬ್ರ. ಸರಣಿ ಕಳ್ತನ ಅಂತಾರಲ್ರಿ, ಹಂಗ. ಆ ಭೀಮಾಂಬಿಕಾ ಸರಣಿ ತಂತ್ರಗಳನ್ನ ಹೆಣದಾಡ್ರಿ ನಿಮ್ ಪತ್ತೆಗಾಗಿ. ಹಾಗಂತ ನಾನು ಇಲ್ಲೇ ಕೂತಿದ್ರೆ ನನ್ನ ಮೇಲಿರೋ ಸುಳ್ಳು ಆರೋಪನ ನಾನೇ ಸಾಬೀತ್ ಮಾಡ್ದಂಗ ಆಗತ್ತೆ. ನನ್ನ ಮೇಲಿರೋ ಸಾಕ್ಷಿ ವಿಷಯದಲ್ಲಿ ಆ ಭೀಮಾಂಬಿಕಾಗೆ ನಾನೇ ಕೆಲಸ ಕೊಟ್ಟಂಗಾಗತ್ತೆ. ಸಾಹೇಬ್ರ, ಆತುರ ಬ್ಯಾಡ್ರಿ. ಹೊರಗ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ನಿಮ್ಮ ವಿಷಯದೊಳಗೆ ಮಾತ್ರ.